ಹೀಗೆ ನಡು ರಸ್ತೆಯಲ್ಲೇ ಜೆಡಿಎಸ್ ಮುಖಂಡನನ್ನ ದುಷ್ಕರ್ಮಿಗಳು ಭೀಕರವಾಗಿ ಕೊಲೆ ಮಾಡಿರೋ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ನಡೆದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಅಪ್ಪಟ ಅಭಿಮಾನಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡನಾಗಿದ್ದ 52 ವರ್ಷದ ವೆಂಕಟೇಶ್ನನ್ನ ಎಲ್ಲರೂ ಮುದ್ದಾಗಿ ವಾಚ್ ವೆಂಕಟೇಶ್ ಅಂತ ಕರೀತಾ ಇದ್ರು. ಎಂದಿನಂತೆ ತಮ್ಮನಾಯಕನಹಳ್ಳಿ ಗೇಟ್ನಿಂದ ವೆಂಕಟೇಶ್ ತನ್ನ ಸ್ವಗ್ರಾಮ ತಮ್ಮನಾಯಕನಹಳ್ಳಿಗೆ ಶುಕ್ರವಾರ ರಾತ್ರಿ ಬೈಕ್ನಲ್ಲಿ ತೆರಳ್ತಾ ಇದ್ದ ವೇಳೆ ಬೈಕ್ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಮಚ್ಚು ಲಾಂಗುಗಳಿಂದ ಮೊದಲು ಕೈ ಕತ್ತರಿಸಿ ನಂತರ ಹೊಟ್ಟೆ ಭಾಗ ಸೇರಿದಂತೆ ಮನಸ್ಸು ಇಚ್ಛೆ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಇದರಿಂದ ತಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಈ ಘಟನೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ತಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ಬಾರೊಂದು ಇದ್ದು ಅಲ್ಲಿಗೆ ಸುತ್ತಮುತ್ತಲಿನ ಗ್ರಾಮದ ಮದ್ಯಪ್ರಿಯರು ಬಂದು ಮದ್ಯ ಸೇವನೆ ಮಾಡಿ ಹೋಗ್ತಾರೆ. 4-5 ತಿಂಗಳ ಹಿಂದೆಯಷ್ಟೇ ಇದೇ ಬಾರ್ ಬಳಿ ಜಾತ್ವಾರ ಹೊಸಳ್ಳಿ ಗ್ರಾಮದ ಧನು ಮತ್ತು ತಮ್ಮನಾಯಕನಹಳ್ಳಿ ಗ್ರಾಮದ ಅರವಿಂದ್ ಅವರು ಮೃತ ವೆಂಕಟೇಶ್ ಹತ್ರ ದೊಡ್ಡ ಗಲಾಟೆ ಮಾಡಿಕೊಂಡಿದ್ರಂತೆ. ಅಂದು ಧನು ಮತ್ತು ಅರವಿಂದ್ ವೆಂಕಟೇಶ್ ಅವರಿಗೆ ಕೊಲೆ ಮಾಡೋ ಬೆದರಿಕೆ ಹಾಕಿದ್ರಂತೆ. ಶುಕ್ರವಾರ ರಾತ್ರಿ ವೆಂಕಟೇಶ್ನನ್ನ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿರೋದು ಅವರೇ ಇರಬೇಕು, ರಾತ್ರಿಯಿಂದ ಅವರಿಬ್ಬರ ಫೋನ್ಗಳು ಸ್ವಿಚ್ ಆಫ್ ಆಗಿವೆ ಅಂತ ಮೃತ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೆಂಕಟೇಶ್ ಅಂತೇಳಿ ತಮ್ಮನಾಯಕನಹಳ್ಳಿ ಗ್ರಾಮದವರು ಇಲ್ಲಿ ಮೆಡಿಕಲ್ ಸ್ಟೋರಿಂದ ರಾತ್ರಿ ಮಾತಾಡಿಕೊಂಡು ಹೋಗಬೇಕಾದ್ರೆ 9 ಗಂಟೆ ರಾತ್ರಿಯಲ್ಲಿ ಇಲ್ಲಿ ಕೊಲೆ ಮಾಡಿದ್ದಾರೆ. ಕೊಲೆ ಅಂದರೆ ಭೀಕರವಾಗಿ ಕತ್ತರಿಸ್ಬಿಟ್ಟಿದ್ದಾರೆ. ನಮ್ಮ JDS ಒಬ್ಬ ಮುಖಂಡ ವೆಂಕಟೇಶು ಭಾಳ ಪ್ರಾಮಾಣಿಕವಾಗಿ ಅವನ ಕೆಲಸವನ್ನು ಮಾಡಿಕೊಂಡು ಪ್ರಾಮಾಣಿಕ ಇದ್ದ. ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾನು ಪೊಲೀಸ್ ನಮ್ಮ SP ಅವ್ರ ಹತ್ರ ಮತ್ತು DYSP ಸಬ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೇನೆ. ಅವ್ರು ತಕ್ಷಣ ಅವ್ರನ್ನ ಪತ್ತೆ ಮಾಡಿ ಬಂಧಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ವೆಂಕಟೇಶ್ ಆತ್ಮ ಶಾಂತಿ ಸಿಗಬೇಕು ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೇನೆ. ನಮ್ಮ ಚಿಕ್ಕಪ್ಪ ಅವರು ಒಂದು 4-5 ತಿಂಗಳಿಂದೆ ಒಂದು MP ಎಲೆಕ್ಷನಲ್ಲಿ ಓಟ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಸಣ್ಣ ಕೆಟ್ಟದಾಗ ಮಾತಾಡಿದ್ದಕ್ಕೆ ನಮ್ಮ ಚಿಕ್ಕಪ್ಪ ಅವರು ಕೋಪದಲ್ಲಿ ಒಂದೇಟು ಹಾಕಿದ್ದಾರೆ. ಅರವಿಂದ್ ಅಂತ ಅವ್ನು ನಮ್ಮೂರೇ ಅವ್ನು ಆಂಧ್ರದ ಅವ್ನ ಮೂಲ ಒಂದು ಆಂಧ್ರ. ಅವ್ನು ಬಂದು ಇಲ್ಲೇ ಒಂದು 4-5 ವರ್ಷದಿಂದ ಇಲ್ಲೇ ಇದ್ದಾನೆ. ಅವನು ಈ ಥರ ಸಣ್ಣ ಕೆರಿಕ್ ಮಾಡಿಕೊಂಡು ಇವನು ಧನಂಜಯ್ ಅಂತ ಪಕ್ಕದೂರಿಂದ ಕರೆಸ್ಕೊಂಡು ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಗಲಾಟೆ ಮಾಡಿಕೊಂಡ್ರು. ಅವತ್ತು ನಾವು ಎಲ್ಲ ಬೇಡ ಪಕ್ಕದೂರು ಬೇಡ ಅಂತ ನಾವು ಕಳಿಸ್ಕೊಟ್ವಿ, ಬೇಡ ಅಂತ. ಮತ್ತು ಈಗ 4-5 ತಿಂಗಳಾದಮೇಲೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನಾದರೂ ವಾರ್ನಿಂಗ್ ಕೊಟ್ಟಿದ್ರು? ಹಾಂ ಹೌದು, ವಾರ್ನಿಂಗ್ ಕೊಟ್ಟಿದ್ರು. ನಿಮ್ಮನ್ನು ನೋಡ್ಕೊತೀರ ಹೋಗ್ರಿ, ಇನ್ಮೇಲೆ ನೋಡ್ಕೊತೀರ ಹೋಗಿ ಎತ್ಬಿಡ್ತೀರ ಹೋಗ್ರಿ ನಮ್ಮ ಚಿಕ್ಕಪ್ಪನ. ಹಾಂ ಹೌದು. ರಾತ್ರಿ ಏನು ಮಾಡಿದ್ದಾರೆ? ರಾತ್ರಿ ನಮ್ಮ ಚಿಕ್ಕಪ್ಪ ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಗೇಟಿಗೆ ಬಂದು ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಮನೆಗೆ ಬರಬೇಕಾದ್ರೆ 9 ಗಂಟೆ ಸುಮಾರು ಟೈಮಲ್ಲಿ ರೋಡಲ್ಲಿ ಅಡ್ಡ ಹಾಕಿ ಈ ಥರ ಲಾಂಗ್ನಿಂದ ಒಂದು 16ರಿಂದ 17 ಸತಿ ಚಾಕಲ್ಲಿ ತಿವಿದು ಒಂದು 7ರಿಂದ 8 ಸತಿ ಲಾಂಗಲ್ಲಿ ಹೊಡೆದಿದ್ದಾರೆ. ಅಲ್ಲ, ಅವರೇ ಮಾಡಿದ್ದಾರೆ ಅಂತ ಅನುಮಾನ ಅಥವಾ ಅನುಮಾನ. ಇನ್ನು ಬೇರೆ ಯಾರ ಹತ್ರ ನಮ್ಮ ಚಿಕ್ಕಪ್ಪವರು ಗಲಾಟೆ ಮಾಡ್ಕೊಂಡಿಲ್ಲ. ಅದೊಂದರಿಂದನೇ ಅಂತ ನಾವು ಹೌದು. ಸೊ ಅಂದರೆ ಇವರೇನಾದರೂ ಆ ಟೈಮ್ ಬಂದಿದೆ ಅಥವಾ ನೀವು ನೋಡಿದ್ರೆ? ನನ್ನ ತಮ್ಮ ಅವರು ಯಾರೋ ಫೋನ್ ಮಾಡೋಷ್ಟರಲ್ಲಿ ನಮ್ಮ ತಮ್ಮ ಅವರು ಅಡ್ಡ ಬಂದಾಗ ಅವರು ನಮ್ಮ ತಮ್ಮವ್ರು ಇನ್ನೂ ಮನೆ ಹತ್ರನೇ ಇದ್ದರು. ಆಗ ಅವರು ಒಂದು ಗಾಡಿಯಲ್ಲಿ ಬರೋವಂಥ ಸ್ಪೀಡಾಗಿ ಹೊರಟ್ಬಿಟ್ಟಿದ್ದಾರೆ ಅವ್ರವ್ರ ಕಡೆಗೆ. ಇಲ್ಲ, ನಿನ್ನೆ ಸಾಯಂಕಾಲ 9 ಗಂಟೆ 22 ನಿಮಿಷದಲ್ಲಿ ಸ್ವಿಚ್ ಆಫ್ ಆಗಿರೋದು. ಅದು ನೆಟ್ವರ್ಕು ಟ್ರೇಸಿಂಗ್ ಮಾಡಿದಾಗ ಇದೇ ರೋಡಲ್ಲೇ ಸ್ವಿಚ್ ಆಫ್ ಆಗಿದೆ. ಅವಾಗಿಂದ ಮೊಬೈಲು ಸ್ವಿಚ್ ಆನ್ ಆಗಿಲ್ಲ. ಇಬ್ಬರು ಅವ್ರ ಫ್ಯಾಮ್ಲಿನೇ ಸ್ವಿಚ್ ಆಫ್. ಹೌದು, ಬಾಕ್ಲಾಕಿದ್ದಾರೆ. ಏನು JDS ಮುಖಂಡ ವೆಂಕಟೇಶ್ನನ್ನ ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಕೊಲೆಯಾದ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಹಾಗೂ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಪೊಲೀಸರು, ಶ್ವಾನದಳದ ಸಿಬ್ಬಂದಿ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ವೆಂಕಟೇಶ್ ಶವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತಮ್ಮನಾಯಕನಹಳ್ಳಿ ಗೇಟ್ ಹತ್ರ ಒಂದು ಮರ್ಡರ್ ಕೇಸ್ ಈಗ ಲೇಟ್ ನೈಟ್ ರಿಪೋರ್ಟ್ ಆಗಿದೆ, ಜಸ್ಟ್ ಅರ್ಧ ಗಂಟೆಗೆ ಮುಂಚೆ. ಸೊ ಒಬ್ಬರು ವೆಂಕಟೇಶ್, ಅರೌಂಡ್ ಅವ್ರದ್ದು 54 ಇಯರ್ಸ್ ಏಜ್ ಇದೆ.
ಅದೇ ಊರವರದು ತಮ್ಮನಾಯಕನಲ್ಲಿ. ಕೃಷಿ ವ್ಯವಸಾಯ ಮತ್ತು ಮಂಡಿಯಲ್ಲಿ ಕೂಡ ಕೆಲಸ ವಗೇರೆ ಮಾಡ್ತಾರೆ. ಸೊ ಅವರದ್ದು ಈಗ ನಮಗೆ ಬಾಡಿ ಸಿಕ್ಕಿದೆ. ಪ್ರೈಮಾ ಫೇಸಿ ಶಾರ್ಪ್ ವೆಪನ್ಸಿಂದ ತಲೆ ಮೇಲೆ, ಫೇಸ್ ಮೇಲೆ ಮತ್ತು ಕೈ ಮೇಲೆ ಅಟ್ಯಾಕ್ ಆಗಿದೆ. ಜೊತೆಗೆ ಸ್ಕೂಟಿಯಲ್ಲಿ ಇದ್ದಾರೆ ಅವರು. ಒಂದು ವೈಟ್ ಕಲರ್ದು ಸ್ಕೂಟಿ ವೆಹಿಕಲ್ ಇದೆ ಜೊತೆಗೆ. ಸೊ ಅದೇ ದಾರಿಯಲ್ಲಿ ಅವರಿಗೆ ಯಾರು ಸ್ಟಾಪ್ ಮಾಡಿ ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಹೇಗೆ ಯಾರ ಜೊತೆ ಏನಾದರೂ ದ್ವೇಷ ವಗೇರೆ ಇದೆ ಅಥವಾ ಏನೋ ಈ ಥರದ್ದು ಎನಿಮಿಟಿ ವಗೇರೆ ಇದೆ. ಸೊ ಚೆಕ್ ಮಾಡ್ತಾ ಇದ್ದೀವಿ, ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ. ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ತಮ್ಮನಾಯಕನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೋಲಾರ ಸಂಸದ ಮಲ್ಲೇಶ್ ಬಾಬು ಅಂತಿಮ ದರ್ಶನ ಪಡೆದು ವೆಂಕಟೇಶ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ವೆಂಕಟೇಶ್ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. 50 ವರ್ಷದಲ್ಲಿ ನಾನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಏನು ಕ್ರೂರತ್ವದ ಪರಮಾವಧಿ, ಬರ್ಬ್ಯಾರಿಕ್ ಮರ್ಡರ್, ಅತ್ಯಂತ ಕ್ರೂರವಾಗಿ ಇದು ಏನು ಕೊಲೆ ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಅದನ್ನು ನೋಡಲಿಕ್ಕೆ ಕೂಡ ಭಾಳ ನೋವಾಗ್ತದೆ. ಪಾಪ ಇಬ್ಬರು ಮಕ್ಕಳಿದ್ದಾರೆ. ತಮ್ಮನಾಯಕನಹಳ್ಳಿ ಅಂತ ಗ್ರಾಮದಲ್ಲಿ ಸುಮಾರು ರಾತ್ರಿ 9-9:30 ಅದು ಮೆಡಿಕಲ್ ಶಾಪ್ ಮುಂದೆ ಬಂದು ಲಾಂಗ್ಗಳು, ಮಚ್ಚುಗಳು ಸಿನಿಮೀಯ ಶೈಲಿಯಲ್ಲಿ ಬಂದು ಇವತ್ತು ಕಗ್ಗೊಲೆಯನ್ನು ಮಾಡಿದ್ದಾರೆ. ಅಂದರೆ ಹಂತಕರಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಒಂದು ಶಕ್ತಿ ಕಳ್ಕೊಂಡಿದೆಯಾ ಸರ್ಕಾರ? ಹಂತಕರಿಗೆ ಭಯ ಅನ್ನೋದೇ ಇರಲಿಲ್ವಾ? ಇದೆಲ್ಲ ಕೂಡ ಪ್ರಶ್ನೆ ಆಗ್ತದೆ. ಏಕೆಂದರೆ 50 ವರ್ಷದಲ್ಲಿ ಇಂಥ ಇನ್ಸಿಡೆಂಟೇ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ನಾನು SP ಅವ್ರ ಹತ್ರ ಮಾತಾಡಿದ್ದೀನಿ, ಈಗ IG ಅವ್ರ ಹತ್ರನೂ ಮಾತಾಡ್ತೇನೆ. ಸಂಬಂಧಪಟ್ಟಂಥವ್ರು ಯಾರೇ ಇದ್ದರೂ ಕೂಡ ಅವರನ್ನು ತಕ್ಷಣ ಬಂಧಿಸಬೇಕು, ಅವರಿಗೆ ಕ್ರಮ ಆಗಬೇಕು. ಇದು ಈ ಮರ್ಡರ್ ನೋಡಿದರೆ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಒಂದು ಕೃತ್ಯ ಅಂತ ನನಗನ್ಸುತ್ತೆ. ಯಾಕೆಂದರೆ ಸ್ಥಳದಲ್ಲಿ ಯಾವುದೇ ಒಂದು ವೆಪನ್ ಬಿಟ್ಟಿಲ್ಲ, ಒಂದೇ ಒಂದು ವೆಪನ್ನು ಕೂಡ ಸಿಕ್ಕಿಲ್ಲ ಅಲ್ವಾ ಶರಣಪ್ಪ ಅವರೇ? ಅಥವಾ ಹಣಕ್ಕೆ ಬಂದಿರುವಂಥದ್ದು ಏನಲ್ಲ. ಏನು ಕಾರಣ ಏನು ಅಂತ ತಿಳ್ಕೊಂಡು ಪಾಪ ಅವ್ರ ಪತ್ನಿ, ಅವ್ರ ಮಗ ನೋಡಿದರೆ ನಮಗೆ ಭಾಳಷ್ಟು ನೋವಾಗಿದೆ. ಹಾಗಾಗಿ ನಾನು ಆಗ್ರಹ ಮಾಡ್ತೀನಿ ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇಂತಹ ಕೃತ್ಯಗಳು ಪದೇ ಪದೇ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದ್ದಾವೆ? ನೀವು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ. ಏನು ನಡೀತಾ ಇದೆ ರಾಜ್ಯದಲ್ಲಿ? ಯಾಕೆ ಆ ಹೆದರಿಕೆ ಹೋಗಿದೆ? ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಇದು ಯಾರಿಗೆ ಬೇಕಾದರೂ ಆಗ್ಬೋದು ಈ ರೀತಿಯ ಕೃತ್ಯಗಳು. ಇದನ್ನು ದಯವಿಟ್ಟು ತಕ್ಷಣ ನೀವು ಉನ್ನತ ಮಟ್ಟದ ಒಂದು ತನಿಖೆ ಮಾಡಿಸಿ, ಮತ್ತು ಯಾರು ಸಂಬಂಧಪಟ್ಟಂಥ ಕೊಲೆಗಾರರು ಯಾರಿದ್ದಾರೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು, ಇಲಾಖೆ, ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಕುಮಾರಸ್ವಾಮಿ ಅವರ ಕುಮಾರಣ್ಣನಿಗೂ ಈ ವಿಚಾರ ತಿಳಿಸಿದ್ದೀವಿ. ಆಮೇಲೆ ಅವತ್ತು ಏನಂದರೆ ಮಂಡ್ಯಲ್ಲಿ ಇವತ್ತು ಅವ್ರದ್ದು ದಿಶಾ ಮೀಟಿಂಗ್ ಇದೆ, ಅದಕ್ಕೆ ಅವ್ರು ಬರೋಕ್ಕಾಗಲ್ಲ, ದಯವಿಟ್ಟು ನೀನು ಹೋಗ್ಬಾ ಅಂತ ಹೇಳಿದಾಗ ನಾನು ಹೇಳಿದೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ, ದಿಶಾ ಮೀಟಿಂಗ್ ಇದೆ ಅಂತ. ಅದಕ್ಕೆ ಇಲ್ಲಿ ಬಂದು ಏನು ಈ ಕೃತ್ಯ ಏನಾಗಿದೆ, ಈಗ ತಾನೇ ಸಂಸದರು ಸುಧಾಕರ್ ಸಾಹೇಬ್ರು ಏನು ಹೇಳಿದಾರೋ, ಇಂಥ ಒಂದು ಇದು ಆಗಬಾರ್ದಾಗಿತ್ತು. ಏನೋ ಗಾಂಜಾ ಹಾವಳಿಯೋ ಇಲ್ಲಾಂದರೆ ಲಿಕ್ಕರ್ ಮಾಫಿಯಾನೋ ಎಕ್ಸೈಸ್ ಮಾಫಿಯಾನೋ ಯಾವುದು ಏನು ಇದಂತ, ಬಟ್ ಪರಿಣಾಮ ಜನರ ಮೇಲೆ ಬೀಳ್ತಾ ಇದೆ, ಯುವಕರ ಮೇಲೆ ಬೀಳ್ತಾ ಇದೆ. ಇದು ಒಂದು ಅರ್ಥ ಮಾಡ್ಕೋಬೇಕು ಸರ್ಕಾರ ಅಂತ ಹೇಳೋಕ್ಕೆ ನಾನು ಆಗ್ರಹ ಮಾಡ್ತೀನಿ. ಮತ್ತು ಏನು ಇವಾಗ ಮಕ್ಕಳು ಅವರಿಬ್ಬರು ಮತ್ತು ಅವ್ರ ಮಿಸ್ಸಸ್ ಏನಿದ್ದಾರೋ ಅವ್ರಿಗೆ ಧೈರ್ಯ ಕೊಡಲಿ, ದೇವ್ರ ಧೈರ್ಯ ಕೊಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ವೆಂಕಟೇಶ್ ರಾಜಕೀಯದ ಜೊತೆಗೆ ಒಂದಷ್ಟು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿಕೊಂಡಿದ್ರು.
ಆದರೆ ಅದೇನಾಯ್ತೋ ಏನೋ ದುಷ್ಟರ ಕಣ್ಣು ಈತನ ಮೇಲೆ ಬಿದ್ದು ವೆಂಕಟೇಶ್ನನ್ನ ಮನಸ್ಸೋ ಇಚ್ಛೆ ಕೊಚ್ಚಿ ಹಾಕಿದ್ದಾರೆ. ಇದರಿಂದ ವೆಂಕಟೇಶ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪೊಲೀಸ್ ಇಲಾಖೆ ಆರೋಪಿಗಳನ್ನ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.